ಸರ್ಕಾರ ನೀಡಿದಂತಹ ಇಂದಿರಾ ಕ್ಯಾಂಟೀನ್ಗಳು ದಿನದಿಂದ ದಿನಕ್ಕೆ ಮುಚ್ಚೋಗ್ತಾ ಇದೆ. ಬೆಂಗಳೂರಿನಲ್ಲಿ 11ರಿಂದ 12 ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗಿವೆ. ಏನೋ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅಂತಾನೆ ಇಂದಿರಾ ಕ್ಯಾಂಟೀನ್ ಅನ್ನ ತೆರೆಯಲಾಗಿತ್ತು. ಸರ್ಕಾರ ಜನರಿಗಾಗಿ ಉಪಯೋಗ ಆಗ್ಲಿ ಅಂತ ತಂದಿದ್ದಂತಹ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗ್ಲಿಕ್ಕೆ ಕಾರಣವೇನು? ಬಿಲ್ ಪಾವತಿಯನ್ನ ಕೂಡ ಮಾಡ್ತಾ ಇಲ್ಲ ಸಕಾಲಕ್ಕೆ. ಈ ಕಾರಣಕ್ಕೆ ಬೆಂಗಳೂರಿನಲ್ಲಿ 11 ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗಿವೆ. ಬಾಕಿ ಪಾವತಿಯನ್ನ ಇತ್ಯರ್ಥಪಡಿಸುವಂತೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಬಿಬಿಎಂಪಿ ಕೂಡ ಪಾಲನೆ ಮಾಡದ ಕಾರಣ ಊಟದ ಸೇವೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಜುಲೈ 17 ರಾತ್ರಿಯಿಂದ ಕ್ಯಾಂಟೀನ್ಗಳು ಆಹಾರ ನೀಡುವುದನ್ನ ನಿಲ್ಲಿಸಿವೆ. ಒಂದು ರೀತಿಯಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಊಟ ಸಿಗ್ತಾ ಇತ್ತು. ಆದ್ರೆ ಈಗ ಊಟ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಏನಿದೆ, ಪಾವತಿಸದ ಬಿಲ್ಗಳಲ್ಲಿ ಸುಮಾರು 65 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಕೂಡ ವರದಿಯಾಗಿರುವಂತದ್ದು. ಸರಿಯಾದ ಸಮಯಕ್ಕೆ ಬಾಕಿ ಪಾವತಿಯನ್ನ ಇತ್ಯರ್ಥಪಡಿಸುವಂತೆ ಹಲವು ಬಾರಿ ಮನವಿ ಕೊಟ್ಟರು ಕೂಡ ಬಿಬಿಎಂಪಿ ತಲೆ ಕೆಡಿಸ್ಕೊಳ್ತಾ ಇಲ್ವಾ, ಪಾಲನೆ ಮಾಡ್ತಾ ಇಲ್ವಾ? ಪಾಲನೆ ಮಾಡದ ಕಾರಣ ಊಟದ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಏನೋ ಬಿಬಿಎಂಪಿಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಈ ಹಕ್ಕುಗಳನ್ನ ವಿವಾದಿಸಿದ್ದು, ಪೌರ ಸಂಸ್ಥೆಯ ಮಾರ್ಷಲ್ ದಾಖಲಿಸಿದ ಹಾಜರಾತಿಯು ಗುತ್ತಿಗೆದಾರರ ಹಕ್ಕುಗಳೊಂದಿಗೆ ಹೊಂದಿಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅವರು. ಏನೋ ಕನಿಷ್ಠ 11 ಇಂದಿರಾ ಕ್ಯಾಂಟೀನ್ಗಳು ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಮುಚ್ಚೋಗಿವೆ. ಸೊ ಯಾಕೆ ಮುಚ್ಚೋಗ್ತಾ ಇವೆ? ಈ ಕಾರಣಗಳೇನು ಇದಕ್ಕೆ? ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಇವತ್ತು ನಮ್ ಜೊತೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ಸುನಿಲ್ ನಾರಾಯಣ್ ಅವರು ಇವತ್ತು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಸರ್, ಈಗಾಗಲೇ ನಾವೇನ್ ವಿಚಾರ ಮಾತಾಡ್ತಿದೀವಿ ನಿಮಗ್ ಗೊತ್ತಿದೆ. ದಿನದಿಂದ ದಿನಕ್ಕೆ ಇಂದಿರಾ ಕ್ಯಾಂಟೀನ್ಗಳು ಅಂದ್ರೆ ಬೆಂಗಳೂರಿನಲ್ಲಿ 11ರಿಂದ 12 ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗಿವೆ. ಯಾಕೆ ಈ ರೀತಿ ಮುಚ್ಚಲಾಗ್ತಾ ಇದೆ ಸರ್? ನೋಡಿ, ಫಸ್ಟ್ ಆಫ್ ಆಲ್ ಮುಚ್ಚೋಗಿದೆ ಅಂತ ಏನು ಇದೇನು ಕಂಪ್ಲೀಟ್ ಆಗಿ ಮುಚ್ಚೋಗುವಂಥದ್ದು ಏನಿಲ್ಲ. ಫಸ್ಟ್ ಆಫ್ ಆಲ್ ಇದೇನಾಗಿದೆ ಅಂದ್ರೆ ಕೆಲವೊಂದು ಬಿಲ್ ಪಾಸಿಂಗ್ ಆಗಿಲ್ಲ. ಅಂದ್ರೆ ಬಿಜೆಪಿ ಅಧಿಕಾರ ಇರ್ಬೇಕಾದ್ರೆ, ಗೌರ್ಮೆಂಟ್ ಅಧಿಕಾರ ಇರ್ಬೇಕಾದ್ರೆ ಸುಮಾರು ಬಿಲ್ಲು ಪೆಂಡಿಂಗ್ ಇಟ್ಟಿದ್ದಾರೆ. ಇವರು ಇಂದಿರಾ ಗಾಂಧಿ ಹೆಸರಿದೆ ಅಂತ ಇಂದಿರಾ ಗಾಂಧಿ ಹೆಸರೇ ಚೇಂಜ್ ಮಾಡಕ್ ಹೋದವ್ರು ಇವರು ಬಿಜೆಪಿ ಅವರು. ಸೊ ಇದು ಯಾವುದೇ ರೀತಿ ಕೆಲವೊಂದು ಪೆಂಡಿಂಗ್ ಇದೆ. ಅದು ಸರ್ಕಾರದಲ್ಲಿ ಈಗ ಖಜಾನೆಯಲ್ಲಿ ದುಡ್ಡು ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ನಡ್ಸೋಂಥದ್ದು ಏನು ತೊಂದರೆ ಅಂತದ್ದೇನಿಲ್ಲ. ಅವ್ರ ಬಿಲ್ಲು ಪಾಪ ಕೆಲಸ ಮಾಡಿದ್ದಾರೆ. ಸೊ ವರ್ಕರ್ಸ್ಗಳು ಸ್ಟಾಪ್ ಮಾಡಿದ್ದಾರೆ. ಪಾಪ ಅವ್ರಿಗೂ ತೊಂದರೆ ಆಗಿದೆ ಮೇಂಟೆನೆನ್ಸ್ ಆಗುವಂಥದ್ದು. ಇದ್ರಲ್ಲಿ ಏನು ನಾವು ಹೊಸ್ತಂಥದ್ದು ಏನೂ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಸರ್ಕಾರ ಅಂದಮೇಲೆ ಕೆಲವೊಂದ್ಸಲಿ ಒಳ್ಳೇದು ಆಗ್ತದೆ, ಕೆಲವೊಂದ್ಸಲಿ ಅದೊಂದು ಸ್ವಲ್ಪ ಟೈಮ್ ತಗೊಳ್ತದೆ ಇಂಪ್ರೂವ್ ಆಗಕ್ಕೆ. ಖಂಡಿತವಾಗ್ಲೂ ಗುತ್ತಿಗೆದಾರರಿಗೆ ಏನಿದೆ ನಮ್ಮ ಸರ್ಕಾರ ಇವತ್ತಿಗೂ ಕಾರ್ಮಿಕರ ಪರ, ಎಲ್ಲರ ಪರ ಇರುವಂತ ಸರ್ಕಾರ ಇದು. ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೋಡಿ ಎತ್ತಿನ ಸರ್ಕಾರ ಇದೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಪರಿಗಣಿಸ್ತಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ಇಂದಿರಾ ಕ್ಯಾಂಟೀನ್ ಅದೇನು ನೀವು ಹೇಳ್ತಾ ಇದ್ದೀರಾ, 12 ಕ್ಯಾಂಟೀನು ಬೆಂಗಳೂರಲ್ಲಿ ಇದಾಗಿದೆ, ಸ್ಥಗಿತ ಆಗಿದೆ, ಅದನ್ನ ಖಂಡಿತವಾಗಿಯೂ ನಾವು ರೀಓಪನ್ ಮಾಡಿಸ್ತೀವಿ ಅಂತ ಹೇಳಿ. ಅಂದ್ರೆ ಅಲ್ಲಿರುವಂತಹ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಅವರಿಗೂ ಕೂಡ ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ಈಗ ಏಕಾಏಕಿ ಈ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋದ್ರೆ ಪಾಪ ಕೂಲಿ ಕಾರ್ಮಿಕರಿಗೆ ಒಂದು ಕೈಗೆಟುಕುವ ದರದಲ್ಲಿ ಇಲ್ಲಿ ಊಟ ತಿಂಡಿ ಸಿಗ್ತಾ ಇತ್ತು, ಅವ್ರಿಗಳಿಗೆಲ್ಲ ತೊಂದರೆ ಆಗಲ್ವಾ? ಹೌದು ಮೇಡಮ್, ಈಗ ತೊಂದರೆ ಆಗಿದೆ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಸರ್ಕಾರದಲ್ಲಿ ನೋಡಿ ಎಲ್ಲಾ ನಾವು ಜನಪರ ಯೋಜನೆಗಳು ತಂದಿದ್ದೀವಿ. ಅದೇ ರೀತಿ ನಾವು ಖಂಡಿತವಾಗ್ಲೂ ಇದು ಗಮನಕ್ಕೆ ತಂದಿದ್ರಿ. ಇದನ್ನ ನಾವು ಖಂಡಿತವಾಗ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವಿಚಾರವನ್ನು ಮುಟ್ಟಿಸ್ತೀವಿ. ನಾವು ಕೂಡ ನಮ್ಮ ಕೆಪಿಸಿಸಿ ವತಿಯಿಂದ ಮುಟ್ಟಿಸ್ತೀವಿ. ಹಾಗೆ ಇದು ಏನು ಅಂದ್ರೆ ನೋಡಿ, ಕಾರ್ಮಿಕರಿಗೆ ತೊಂದರೆ ಹಾಗೆ ಆಗಿದೆ. ಕೆಲವೊಂದು ಬಿಲ್ಲು ಪಾಸ್ ಆಗದಿರೋದು ಅಂತ ಬಹಳ ಇದೆ. ಅದು ಆ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತದ್ದು, ಇಲ್ಲಿ ನಮ್ಮ ಸರ್ಕಾರದಲ್ಲಿ ಆಗಿರುವಂತದ್ದಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ, ಎಲ್ಲಾ ಫಂಡ್ಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಗೋಯಿಂಗ್ ಆನ್ ಅಂಡ್ ತುಂಬಾನೇ ಅಭಿವೃದ್ಧಿ ಚೆನ್ನಾಗಿದೆ. ಇದನ್ನ ಬಿಜೆಪಿ ಅವರು ಯಾಕೆ ಹಿಂಗ್ ಮಾಡಿದ್ರು ಅನ್ನೋ ಬಿಜೆಪಿ ಅವ್ರನ್ನ ಕೇಳ್ಬೇಕು. ಅಲ್ಲ ಸರ್, ಈಗ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಅಧಿಕಾರ ಇದ್ದಾಗಲ್ಲ, ಈಗ ಕಾಂಗ್ರೆಸ್ ಅವರೇ ಮುಚ್ತಾ ಇದ್ದಾರೆ. ಕೆಲವು ನಾಯಕರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಕೆಲವರು ಹೇಳ್ತಿರೋದೇನು ಅಂದ್ರೆ ಅವ್ರ ಸರ್ಕಾರದಲ್ಲಿ ಅವರಿಗೆ ಗ್ಯಾರಂಟಿಗಳನ್ನ ನಿರ್ವಹಿಸಲಿಕ್ಕೆ ಹಣ ಇಲ್ಲ, ಇನ್ನು ಇಂದಿರಾ ಕ್ಯಾಂಟೀನ್ಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಇವರು ಅಲ್ಲಿ ದುಡ್ಡನ್ನ ಹಾಕ್ತಾ ಇದ್ದಾರೆ, ಇಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ಮೇಡಮ್ ಅವರೇ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ ಇಲ್ಲಿ ಇವರ ಸರ್ಕಾರದಲ್ಲಿ ಇರ್ಬೇಕಾದ್ರೆ ನಾನು ಈಗ ಮುಂಚೆನೆ ಹೇಳಿದೆ, ಇಂದಿರಾ ಗಾಂಧಿ ಅವ್ರ ಹೆಸರಿದೆ ಅಂತ ಇಂದಿರಾ ಗಾಂಧಿ ಹೆಸರನ್ನೇ ಚೇಂಜ್ ಮಾಡಕ್ ಹೋದ್ರು ಇವ್ರ ಸರ್ಕಾರದಲ್ಲಿ ಆಗಿರೋ ಭ್ರಷ್ಟಾಚಾರ. ಇದನ್ನ ಎಲ್ಲಾನು ಎನ್ಕ್ವೈರಿ ಕಮಿಷನ್ ಮಾಡಿ ಎಲ್ಲಾನು ಕ್ಲಿಯರ್ ಆಗಿ ತಗೊಂಡಿದ್ದಾರೆ ನಮ್ಮ ಸರ್ಕಾರದವರು. ಯಾವುದೇ ಕಾರಣಕ್ಕೂ ಯಾರಿಗೂ ಬಿಲ್ ಪಾಸ್ ಆಗದಿರೋಂಥದ್ದು ಇದಾಗ್ದಾರೆ ಅಂತದ್ದು ಏನೂ ಆಗಲ್ಲ. ಎಲ್ಲ ಅವರ ಇದಕ್ಕೆ ಹೋಗಿ ಟೈಮ್ ಹಿಡಿಯುತ್ತೆ. ಬಟ್ ಗ್ಯಾರಂಟಿಗೆ ಎಲ್ಲ ಈ ತರ ದುಡ್ಡುಗಳು ಬಳಸ್ಕೊಂಡಿರೋದು ಒಂದು ಸುಳ್ಳಿನ ಮಾತು. ಇವ್ರು ಎಲ್ಲೆಲ್ಲಿ ಹಗರಣ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ. ನೀವು ಮೀಡಿಯಾದಾಗ ಇಟ್ಕೊಂಡು ನಿಮ್ಗೆ ಗೊತ್ತಿದೆ ಎಲ್ಲಾನು. ಆದರೆ ಇಂದಿರಾ ಕ್ಯಾಂಟೀನ್ ಅನ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಎಲ್ಲೋ ಒಂದ್ ಕಡೆ ಗಾಳಿ ಸುದ್ದಿ ಅಂತ ಅನ್ಕೋತೀನಿ ನಾನು. ಓಕೆ ಸುನಿಲ್ ಅವ್ರು, ಏನಂದ್ರೆ ಈಗ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಜಿಲ್ಲೆಗಳನ್ನು ನಾವು ತಗೊಂಡ್ರೆ ದಿನದಿಂದ ದಿನಕ್ಕೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬರುವಂತಹ ಫುಡ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ, ಕ್ವಾಂಟಿಟಿ ಸರಿಯಾಗಿ ಆಗ್ತಾ ಇಲ್ಲ. ಇದು ಕೂಡ ನಮ್ ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಎಲ್ಲೋ ಒಂದ್ ಕಡೆ ಕೆಲವೊಂದು ನೋಡಿ ರಾಜ್ಯ ಮಟ್ಟದಲ್ಲಿ ತಗೊಂಡಾಗ ಎಲ್ಲೋ ಒಂದ್ ಕಡೆ ಆತರ ಕಂಪ್ಲೇಂಟ್ಸ್ ಆಗೇ ಆಗುತ್ತೆ. ಅಂತ ಗುತ್ತಿಗೆದಾರರಿಗೆ ಯಾರು ತಗೊಂಡಿದಾರೋ ಅಂತವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಸ್ಥಿರವಾಗಿದೆ. ಇವತ್ತು ನೋಡಿ ನಮ್ಮ ಮೈಸೂರಲ್ಲಿ KR ಹಾಸ್ಪಿಟಲ್ ನೋಡ್ಬೋದು ನೀವು. KR ಹಾಸ್ಪಿಟಲ್ ಮುಂದೆ, ನಮ್ಮ ದೇವರಾಜ ಮಾರ್ಕೆಟ್, ನಮ್ಮ ಪ್ಯಾಲೇಸ್ ಮುಂದೆ ಇವತ್ತು 100 ಜನ ತಿಂತಾರೆ. ಹೌದು, 100 ಜನ ತಿಂತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕ್ವಾಲಿಟಿ ಕ್ವಾಂಟಿಟಿ ಅಂತ ಏನಿದೆ ಅದು ಸರಿಯಾಗಿ ಸಿಗ್ತಾ ಇಲ್ಲ. ಒಂದಲ್ಲ, ಸುಮಾರು ಕಡೆ ನಮಗೂ ಕೂಡ ಕಂಪ್ಲೇಂಟ್ ಬಂದಿದೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಕ್ವಾಂಟಿಟಿ ಸರಿ ಇಲ್ಲ, ಕ್ವಾಲಿಟಿ ಕೂಡ ಸರಿ ಇಲ್ಲ. ಇದ್ರ ಬಗ್ಗೆ ಒಂದ್ ಕಡೆ ಇಲ್ಲ, ತುಂಬಾ ಕಡೆ ಆಗ್ತಾ ಇದೆ. ಓಕೆ 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 ನೋಡಿ ಮೇಡಮ್, ಅದನ್ನ ನೋಡಿ ಅದು ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನ ಖಂಡಿತವಾಗ್ಲೂ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಅಂತ ಒಂದು ಟೀಮ್ ಫಾರ್ಮೇಶನ್ ಆಗಿದೆ ಇಂದಿರಾ ಕ್ಯಾಂಟೀನ್ ಇದ್ರಲ್ಲೇ. ಸೊ ಅದನ್ನ ದಯವಿಟ್ಟು ಗಮನಕ್ಕೆ ತನ್ನಿ. ಖಂಡಿತವಾಗ್ಲೂ ಇನ್ನು ಕ್ವಾಲಿಟಿ ಇಂಪ್ರೂವ್ ಅಂತಾರೆ ಯಾರಿದ್ರೆ ಗುತ್ತಿಗೆದಾರರಿಗೆ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ ನಮ್ಮ ಸರ್ಕಾರ. ಈಗ ಒಳ್ಳೆ ಫುಡ್ ನೋಡಪ್ಪ, ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ ಫುಡ್ ಕೊಡ್ತಾ ಇದೀವಿ ನಮ್ಮ ಗೌರ್ಮೆಂಟ್ ಇಂದ. ಸೊ ಆ ಗೌರ್ಮೆಂಟ್ ಇಂದ ಕೊಟ್ಟ ಮೇಲೆ ಅದನ್ನ ಕರೆಕ್ಟ್ ಆಗಿ ಗುತ್ತಿಗೆದಾರರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕ್ವಾಲಿಟಿ ಕೊಡೋದಕ್ಕೆ. ಕೆಲವೊಂದ್ಸಲಿ ನನ್ಗೆ ಅನ್ಸುತ್ತೆ ಇದು ಬಿಲ್ ಎಲ್ಲ ಹೋಲ್ಡ್ ಮಾಡಿದ್ರೆ ಕೆಲವು ಕ್ವಾಲಿಟಿ ಕಂಪ್ಲೇಂಟ್ಸ್ ಆಗಿರೋದನ್ನು ಹೋಲ್ಡ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಮೇಡಮ್. ನನಗೂ ಅದೇ ತರ ಅನ್ಸುತ್ತೆ. ಸರ್ಕಾರ ಇವತ್ತು ಏನು ಇದು ಮಾಡಿದ್ದಾರೆ, ಟೀಮ್ ಕೆಲಸ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದನ್ನ ಮುಂದಿನ ದಿನದಲ್ಲಿ ಸರಿಪಡಿಸ್ತೀವಿ ಮೇಡಮ್. ನಿಮ್ಮ ಮಾಧ್ಯಮ ಮುಂದೆ ಬಂತು, ಖಂಡಿತವಾಗ್ಲೂ ಇದನ್ನ ಮುಂದಿನ ಸರಿಪಡಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಮೇಡಮ್. ಓಕೆ ಸುನಿಲ್ ಅವ್ರಿಗೆ, ಇನ್ನೊಂದೇನು ಅಂತ ಅಂದ್ರೆ ಈಗ ಅಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಯಾರು ಸಿಬ್ಬಂದಿಗಳಿದ್ದಾರೆ, ಸಿಬ್ಬಂದಿಗಳು ಸರಿಯಾಗಿ ಪ್ಲೇಟ್ ಗಳನ್ನ ತೊಳಿತಾ ಇಲ್ಲ. ಅದೇ ಒಂದು ಸ್ವಚ್ಛತೆ ಕೂಡ ಮಾಯವಾಗ್ತಾ ಇದೆ ಅಲ್ಲಿ. ಅಂದ್ರೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಬೇಜವಾಬ್ದಾರಿತನ ತೋರ್ತಾ ಇದಾರ ಇವ್ರು. ಇದು ಸರ್ಕಾರದ ಒಂದು ಕಡೆ ನಿರ್ಲಕ್ಷ್ಯ. ಯಾಕೆಂದ್ರೆ ಸರ್ಕಾರದ ಇದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ ಅದು ಅವರು ಅದನ್ನ ಮುತುವರ್ಜಿ ವಹಿಸಿ ಸರಿ ಮಾಡಿಸ್ಬೇಕು. ಆದ್ರೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಯಾಕೆ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ತೋರ್ತಾ ಇದೆಯಾ ಅಂತ? ಇಲ್ಲ ಮೇಡಮ್, ನೋಡಿ ಎಲ್ಲೋ ಕೆಲವೊಂದ್ ಕಡೆ ಅಂತರ ಆಗ್ಬೋದು. ನೋಡಿ ಎಲ್ಲಾ ಕಡೆ ಹಂಗ ಆಗ್ತಾರೆ ಅಂತ ಹೇಳಕ್ಕೂ ಆಗಲ್ಲ. ಬಟ್ ಸರ್ಕಾರ ಬೇಜವಾಬ್ದಾರಿತನದಲ್ಲಿ ಇಲ್ಲ. ಯಾರ ಬೇಜವಾಬ್ದಾರಿತನದಲ್ಲಿ ಇರ್ತಾರೋ ಅಧಿಕಾರಿಗಳೇ ಸಸ್ಪೆಂಡ್ ಆಗ್ತಾರೆ. ಇದು ಮುಲಾಜಿಲ್ದರ ಸರ್ಕಾರ, ಇದು ಕಮಿಷನ್ ಬೇಸ್ ಸರ್ಕಾರ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಮುಲಾಜಿಲ್ದೆ, ಇದು ನಮ್ಮ ಒಂದು ರೈತರ ಪರವಾಗಿ, ಕಾರ್ಮಿಕ ಪರವಾಗಿ, ಮಹಿಳೆಯರ ಪರವಾಗಿ ಮತ್ತೆ ಎಲ್ಲ ಜನಪರ ಯೋಜನೆ ಪರವಾಗಿ ಬಂದಿರುವಂತ ಸರ್ಕಾರ. 136 ಸೀಟ್ ಬಂದಿರುವಂತದ್ದು ಜನಪರ ಸರ್ಕಾರದಿದೆ. ಖಂಡಿತವಾಗ್ಲೂ ಇದು ಗಮನಕ್ಕೆ ತಂದಿದ ತಕ್ಷಣ ಕೂಡಲೇ ಆಕ್ಷನ್ ತಗೊಂಡು ಅಧಿಕಾರಿಗಳೇ ಸಸ್ಪೆಂಡ್ ಆಗ್ತಾರೆ. ಇಲ್ಲಿ ಕಮಿಷನ್ ಬೇಸ್ ಸರ್ಕಾರ ಅಲ್ಲ, ಇದು ಲೂಟಿ ಸರ್ಕಾರ ಅಲ್ಲ. ಹಳೆ ಸರ್ಕಾರ ಇದು ಲೂಟಿ ಸರ್ಕಾರ, ಬಿಜೆಪಿ ಸರ್ಕಾರ. ಇಲ್ಲಿ ಆ ತರ ಆಗ್ತಾ ಇಲ್ಲ ಮೇಡಮ್. ಖಂಡಿತವಾಗ್ಲೂ ಇದಕ್ಕೆ ಆದಷ್ಟು ಶೀಘ್ರವಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ DK ಸಾಹೇಬ್ರು ಹಾಗೆ VH ಮುನಿಯಪ್ಪ ಸಾಹೇಬ್ರು ಕೂಡ ಅದೇನಿದೆ ಖಂಡಿತವಾಗ್ಲೂ ನಾವು ಅದನ್ನ ಸರಿ ಮಾಡ್ತೀವಿ ಮೇಡಮ್. ಏನು ಅಂತಂದ್ರೆ ಈ ಇಂದಿರಾ ಕ್ಯಾಂಟೀನ್ ಅಂತ ವಿಚಾರ ಬಂತು ಅಂತ ಅಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಈಗ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಕೈಗೆಟುಕುವ ದರದಲ್ಲಿ ಊಟ ತಿಂಡಿ ಸಿಗ್ಬೇಕು ಅಂತ ಇಂದಿರಾ ಕ್ಯಾಂಟೀನ್ ನ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಎಲ್ಲೋ ಒಂದು ಕಡೆ ಕೆಲವು ಆರೋಪಗಳು ಕೇಳಿ ಬರ್ತಾ ಇರೋದೇನು ಅಂದ್ರೆ ಇಂದಿರಾ ಕ್ಯಾಂಟೀನ್ಗೆ ಬರ್ಬೇಕಾದಂತಹ ದಿನಸಿಗಳು ಬೇರೆ ಕಡೆ ಮಾರಾಟ ಆಗ್ತಾ ಇದೆ, ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ಕೆಲವು ಆರೋಪಗಳಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಅದಕ್ಕೆ ಅಂತ ಸ್ಕ್ವಾಡ್ ಇದಾರೆ. ಸ್ಕ್ವಾಡ್ಗಳು ಆಹಾರ ಇಲಾಖೆಯಿಂದ ಸ್ಕ್ವಾಡ್ಗಳಿದ್ದಾರೆ, ಎಲ್ಲಾನು ಹಿಡಿತಾ ಇದ್ದಾರೆ. ಆತರ ಸುಮಾರು ಆತರ ಘಟನೆಗಳಾಗಿದೆ, ನಮ್ ಗಮನಕ್ಕೂ ಬಂದಿದೆ. ನಾವು ಕೂಡ ಹಿಡ್ಕೊಟ್ಟಿದ್ದೀವಿ. ಈ ನಮ್ಮ ಮೈಸೂರಲ್ಲಿ ಒಂದು ಇಶ್ಯೂ ಆಯ್ತು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಎರಗನಹಳ್ಳಿಲಿ ಕೊಟ್ಟಿರೋ ಏನು ದಿನಸಿಯಿಂದ ಕೊಟ್ಟಿರೋ ಅಂಗಡಿಗೆ ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿರೋಂಥದ್ದ ಬ್ಲಾಕ್ಗೆ ಮಾರ್ಕೋತಾ ಇದ್ರು. ಅವ್ರನ್ನ ಹಿಡಿದು ಪೊಲೀಸ್ ಕಸ್ಟಡಿ ಕೊಟ್ಟು ಅವ್ರಿಗೆ ಶಿಕ್ಷೆ ಆಗಂಗ್ ಕೂಡ ಮಾಡಿದೀವಿ.
ಈ ತರ ಎಲ್ಲ ನಾವು ಹಿಡಿದಿದ್ದೀವಿ. ಖಂಡಿತವಾಗ್ಲೂ ಈ ವಿಚಾರವಾಗಿ ತುಂಬಾನೇ ನೀವ್ ಹೇಳ್ದಂಗೆ ತುಂಬಾನೇ ಆ, ಏನು ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಬಟ್ ಕೆಲವು ಸೋಮಾರಿ ಅಧಿಕಾರಿಗಳಿಂದ ಇವತ್ತು ನಮ್ಮ ಸರ್ಕಾರ ಮಾತ್ಕೊಳ್ಳೋಂಥದ್ದಾಗಿದೆ. ಇದನ್ನ ನಾವು ಖಂಡಿತವಾಗ್ಲೂ ಯಾರು ಈ ತರ ಇನ್ವಾಲ್ವ್ ಆಗಿದ್ರು ಅವ್ರನ್ನ ಕೂಡಲೇ ಸೂಕ್ತ ಕ್ರಮ ಕೊಡಬೇಕು ಅಂತ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಒತ್ತಾಯಿಸ್ತೀವಿ ಮೇಡಮ್ ಸರ್ಕಾರಕ್ಕೆ.